ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ಹೇ ಚಂಪಕ್. ಹೇ ಚಂಪಕ್, ಏನಿವತ್ತು ತುಂಬಾ ಮೌನವಾಗಿರುವ ಹಾಗೆ ಕಾಣಿಸ್ತಾ ಇದ್ದೀರಾ? ಏನ್ ವಿಷಯ ಅಂತ ವಿಚಾರಿಸ್ತಾನೆ ಅಜಯ್. ಏನಿಲ್ಲ ಅಜಯ್, ನಾನು ಹೂಡಿಕೆಯನ್ನ ಮಾಡಬಹುದಾದ ಗ್ರೇಟ್ ಸ್ಟಾಕ್ ಬಗ್ಗೆ ತಿಳಿಸ್ಕೊಡ್ತೀರಾ ಅಂತ ಅಜಯ್ಗೆ ಮರುಪ್ರಶ್ನೆ ಹಾಕ್ತಾರೆ ಚಂಪಕ್. ಓಹೋ, ಏನು ನೀವು ನನ್ನ ಹೇಗಿದೆಯಾ ಅಂತಾನು ಕೇಳದೆ ನೇರವಾಗಿ ಸ್ಟಾಕ್ ಬಗ್ಗೆನೇ ಪ್ರಶ್ನೆ ಮಾಡ್ತಿದ್ದೀರಲ್ಲ, ಏನಾಯ್ತು ಚಂಪಕ್ ಅಂತ ಕೇಳ್ತಾರೆ ಅಜಯ್. ಹಾಗೇನೂ ಇಲ್ಲ ಅಜಯ್, ನಾನೀಗ ಫುಲ್ಲು ಹೋಮ್ವರ್ಕ್ ಮಾಡಿಕೊಂಡು ರಿಸರ್ಚ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಅಂತಾರೆ ಅಜಯ್. ಸರಿ, ಹಾಗಾದ್ರೆ ಹೇಳಿ ಏನಾಯ್ತು ಎಂದು ಅಜಯ್ ಕೇಳ್ತಾರೆ. ಅದಕ್ಕೆ ಕೋಪಿಸಿಕೊಂಡ ಚಂಪಕ್, ಅರೆ ನಿಮ್ಮ ಮಾತಿನ ಅರ್ಥ ಏನು ಸ್ವಾಮಿ ಅಂತ ಮತ್ತೆ ಕೇಳ್ತಾರೆ ಚಂಪಕ್. ಓಕೆ ಓಕೆ ಓಕೆ, ಸಮಾಧಾನ. ಮೊದಲಿಗೆ ನಾನು ನಿಮಗೆ ಗ್ರೇಟ್ ಸ್ಟಾಕ್ ಅಂದ್ರೇನು ಅನ್ನೋದನ್ನ ಹೇಳ್ತೀನಿ ಅಂದ್ರು ಅಜಯ್. 2024-25ರಲ್ಲಿ ಭಾರತ $5 ಟ್ರಿಲಿಯನ್ ಆರ್ಥಿಕತೆಯ ರಾಷ್ಟ್ರವಾಗುತ್ತೆ. ಅಷ್ಟೇ ಅಲ್ಲ, ಈ ದಶಮಾನದ ಅಂತ್ಯದೊಳಗೆ ದೇಶ $10 ಟ್ರಿಲಿಯನ್ ಆರ್ಥಿಕತೆಯ ರಾಷ್ಟ್ರವಾಗುತ್ತೆ. ಹಾಗಾದ್ರೆ ಇದರಿಂದ ಯಾವ ಕಂಪನಿಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ ಅಂತ ಅಜಯ್ಗೆ ಕೇಳ್ತಾರೆ ಚಂಪಕ್. ವಾವ್ ಚಂಪಕ್, ನೀವಿವತ್ತು ಪೂರ್ತಿ ತಯಾರಾಗಿ ಬಂದಿದ್ದೀರಿ. ನಾನೀಗ ನಿಮಗೆ PSP ಪ್ರಾಜೆಕ್ಟ್ ಅಥವಾ PSPPL ಕಂಪನಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕಂಪನಿಗೆ ಸರ್ಕಾರ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳು ಎರಡು ವಲಯದಲ್ಲಿಯೂ ಕೂಡ ಹೆಚ್ಚು ಖರ್ಚು ಮಾಡೋದ್ರಿಂದ ಈ ಸಂಸ್ಥೆ ಲಾಭ ಪಡೆಯುತ್ತೆ. ಆದರೆ ಮೊದಲಿಗೆ ಅವರ ಬಿಸ್ನೆಸ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಅಜಯ್ ವಿವರಿಸ್ತಾರೆ. PSP ಪ್ರಾಜೆಕ್ಟ್ ಅನ್ನೋದು ಗುಜರಾತ್ ಮೂಲದ ನಿರ್ಮಾಣ ಕಂಪನಿ. ಇದನ್ನು 2008ರಲ್ಲಿ ಪ್ರಹ್ಲಾದ್ ಪಟೇಲ್ ಎಂಬುವರು ಸ್ಥಾಪನೆ ಮಾಡಿದರು. ಈ ಕಂಪನಿ ಕೈಗಾರಿಕೆ, ಸಾಂಸ್ಥಿಕ, ವಸತಿ ಹಾಗೂ ಸರ್ಕಾರಿ ಯೋಜನೆಗಳ ನಿರ್ಮಾಣದತ್ತ ಗಮನ ಹರಿಸುತ್ತೆ. ಪ್ಲ್ಯಾನು, ಡಿಸೈನು, ಕನ್ಸ್ಟ್ರಕ್ಷನ್ನು ಆಫರ್ ಮಾಡೋದರ ಜೊತೆಗೆ ಕಂಪನಿಯು ನಿರ್ಮಾಣಾನಂತರದ ಸೇವೆಗಳಾದಂತಹ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಇಂಟೀರಿಯರ್ ಮತ್ತು ಆಪರೇಷನಲ್ ಆ್ಯಂಡ್ ಮೇಂಟೆನೆನ್ಸ್ O&M ಈ ಎಲ್ಲ ಸೇವೆಗಳನ್ನು ಒದಗಿಸುತ್ತೆ. ಅಂದರೆ ಈ ಕಂಪನಿ ಸಮಗ್ರವಾದ EPC ಕಾಂಟ್ರಾಕ್ಟರ್ ಆಗಿ ಸ್ಥಾಪಿತವಾಗಿದೆ. ಇಡೀ ನಿರ್ಮಾಣ ಸರಪಳಿಯಲ್ಲಿ ಇದರ ಅಸ್ತಿತ್ವ ಇದ್ದೇ ಇದೆ. ಸಮಯಕ್ಕೆ ಸರಿಯಾಗಿ ಗುಣಮಟ್ಟದ ಸೇವೆಯನ್ನು ಒದಗಿಸುತ್ತೆ ಎಂಬ ಖ್ಯಾತಿ ಕೂಡ ಕಂಪನಿಗಿದೆ. ಹೀಗಾಗಿ ನಿರ್ಮಾ, ಕ್ಯಾಡಿಲಾ, ಟಾರೆಂಟ್ ಫಾರ್ಮಾ, ಇಂಟಾಸ್ ಮತ್ತು ಗಿಫ್ಟ್ ಸಿಟಿಯಂತಹ ಖ್ಯಾತನಾಮರು ಈ ಕಂಪನಿಗೆ ಗ್ರಾಹಕರಾಗಿದ್ದಾರೆ. ಅಲ್ಲದೆ ಕಷ್ಟಕರ ಸ್ಪರ್ಧಾತ್ಮಕ ಸನ್ನಿವೇಶದಲ್ಲಿಯೂ ಕೂಡ ಕಂಪನಿಯು ಸದೃಢವಾದ ರಿಟರ್ನ್ಸ್ ರೇಷಿಯೋವನ್ನು ಕೊಟ್ಟಿದೆ. ಔಷಧಿ, ಆರೋಗ್ಯ ರಕ್ಷಣೆ, ಕ್ಷಿಪ್ರ ಮಾರಾಟದ ಗ್ರಾಹಕ ಬಳಕೆಯ ವಸ್ತುಗಳ ವಲಯ, ಜೊತೆಗೆ ಕೈಗಾರಿಕಾ ಯೋಜನೆಗಳು, ಆಸ್ಪತ್ರೆ ಯೋಜನೆಗಳು, ಹೋಟೆಲ್ ಮತ್ತು ಆತಿಥ್ಯ ವಲಯ ಯೋಜನೆಗಳು, ವಸತಿ ಮತ್ತು ವಾಣಿಜ್ಯ ಯೋಜನೆಗಳು, ಹಾಗೆ ಸರ್ಕಾರಿ ಯೋಜನೆಗಳ ನಿರ್ಮಾಣದ ಸದೃಢವಾದ ಟ್ರ್ಯಾಕ್ ರೆಕಾರ್ಡನ್ನು ಕಂಪನಿ ಹೊಂದಿದೆ. ಜೊತೆಗೆ ಕಂಪನಿಯು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸ್ತಾ ಇದೆ. ಕಟ್ಟುನಿಟ್ಟಾದ ಕಾರ್ಯಾಚರಣೆಯ ಮಾನದಂಡಗಳನ್ನು ಹೊಂದಿದೆ. ಇದರಿಂದ ಈ ವಲಯದಲ್ಲಿ ಬೆಸ್ಟ್ ಮಾರ್ಜಿನ್ ಸಾಧಿಸುವುದಕ್ಕೂ ಸಾಧ್ಯ ಆಗಿದೆ. ಇದರ ಪರಿಣಾಮವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ದಿಗ್ಗಜ ಕಂಪನಿಗಳಾದ ಝೈಡಸ್, ಕ್ಯಾಡಿಲಾ, ಟಾರೆಂಟ್ ಗ್ರೂಪ್, ಅದಾನಿ ಗ್ರೂಪ್, ರಿಲಯನ್ಸ್, ಕ್ಲಾರಿಸ್ ಗ್ರೂಪ್, ಇಂತಾಸ್ ಸಮೂಹ ಮತ್ತು UP ಲೋಕೋಪಯೋಗಿ ಇಲಾಖೆ ಈ ಕಂಪನಿಯ ಗ್ರಾಹಕ ಸಂಸ್ಥೆಗಳಾಗಿವೆ. ಹಣಕಾಸು ವರ್ಷ 2023ರಲ್ಲಿ ಕಂಪನಿಯ ಒಟ್ಟು ಆದಾಯದ 50%ರಷ್ಟನ್ನು ಪ್ರಸ್ತುತ ಇರುವ ಗ್ರಾಹಕರಿಂದ ಗಳಿಸಿತು ಅನ್ನೋದು ಗಮನಿಸಬೇಕಾದ ಅಂಶ. 2023ರ ಡಿಸೆಂಬರ್ನಲ್ಲಿ ಕಂಪನಿಯ ಆರ್ಡರ್ ಬುಕ್ 4,500 ಕೋಟಿ ರೂಪಾಯಿಯಷ್ಟಿದ್ದು, ಈ ಪೈಕಿ 49% ಪ್ರಾಜೆಕ್ಟ್ಗಳು ಖಾಸಗಿ ಕಂಪನಿಗಳಿಂದಾಗಿತ್ತು. ಉಳಿದ 51% ಸರ್ಕಾರದ ಆರ್ಡರ್ಗಳಾಗಿದ್ದವು. ಹಣಕಾಸು ವರ್ಷ 24ರ 3ನೆಯ ತ್ರೈಮಾಸಿಕದಲ್ಲಿ 2 ಪ್ರಮುಖ ಕಂಪನಿಯ ಆರ್ಡರ್ಗಳು ಸಿಗುತ್ತೆ. ಅವು ಗಾಂಧಿ ಆಶ್ರಮದಲ್ಲಿನ ಕಲಾಂ ಕೋಶ್ ಕ್ಯಾಂಪಸ್ ಮತ್ತು ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿನ ಗುಜರಾತ್ ಜೈವಿಕ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ. ಇನ್ನು ಈ ಕಂಪನಿಯ ಬಗ್ಗೆ ಪ್ರಾಫಿಟ್ ಮಾರ್ಟ್ ಸೆಕ್ಯೂರಿಟೀಸ್ನ ಸಂಶೋಧನಾ ನಿರ್ದೇಶಕರಾದ ಅವಿನಾಶ್ ಗೋರಕ್ಷಕರ್ ಅವರು ಹೇಳೋದೇನಪ್ಪ ಅಂದರೆ, EPC ನಿರ್ಮಾಣದಲ್ಲಿ ಉತ್ತಮವಾಗಿ ಸ್ಥಾಪಿಸಲ್ಪಟ್ಟ ಕಂಪನಿ ಇದು. ಗುಜರಾತ್ನಲ್ಲಿ ಪ್ರಬಲ ಮಾರುಕಟ್ಟೆ ಇದ್ದು EST ಆರ್ಡರ್ ಬುಕ್ 4,500 ಕೋಟಿ ರೂಪಾಯಿಗಿಂತ ಹೆಚ್ಚಿದೆ. ಕಂಪನಿಯು ಉತ್ತಮ ಗುಣಮಟ್ಟದ ಕೆಲಸಕ್ಕೆ ಹಾಗೆಯೇ ಶೀಘ್ರವಾಗಿ ಕೆಲಸವನ್ನು ಪೂರ್ಣಗೊಳಿಸಲಿದೆ ಎಂಬ ಹೆಸರನ್ನು ಪಡೆದಿದೆ. ಹೀಗಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ.
ಓಕೆ, ಇನ್ನು ಈ ಕಂಪನಿಯ ಭವಿಷ್ಯದ ಪ್ರಗತಿ ಹೇಗಿರಬಹುದು ಮತ್ತು ಕಂಪನಿಯ ಮುನ್ನೋಟ ಹೇಗಿದೆ ಆ ಬಗ್ಗೆಯೂ ಕೂಡ ನಾವೀಗ ನೋಡ್ತಾ ಹೋಗೋಣ. ಕಂಪನಿಯು ತನ್ನ ಪ್ರಸ್ತುತ ಇರುವ ಮಾರುಕಟ್ಟೆಯನ್ನು ಬಲಪಡಿಸುವುದಕ್ಕೆ ಗಮನ ಹರಿಸಿದೆ. ಅಂದರೆ ಗುಜರಾತ್ ಜೊತೆಗೆ ಹೊಸ ಮಾರುಕಟ್ಟೆಗಳಿಗೂ ಪ್ರವೇಶ ಮಾಡ್ತಿದೆ. ಈವರೆಗೆ ಕಂಪನಿ ಗುಜರಾತ್ಗೆ ಹೆಚ್ಚಿನ ಗಮನ ಕೊಟ್ಟಿತ್ತು. ಆದರೆ 2016ರ ಈಚೆಗೆ ಅದು ತನ್ನ ಬಿಸ್ನೆಸ್ಸನ್ನು ರಾಜಸ್ಥಾನ, ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ದೆಹಲಿಗಳಿಗೂ ವಿಸ್ತರಿಸಿದೆ. ಕಂಪನಿ ಪ್ರಸ್ತುತ 6 ರಾಜ್ಯಗಳಲ್ಲಿದೆ. ಅಲ್ಲದೆ ಗುಜರಾತ್ನಲ್ಲಿ ದೊಡ್ಡ ಅಂತರ ಇದೆ. 25ರಿಂದ 100 ಕೋಟಿ ರೂಪಾಯಿಗಳ ಕೈಗಾರಿಕಾ ಮತ್ತು ಸಾಂಸ್ಥಿಕ ಯೋಜನಾ ಸೆಗ್ಮೆಂಟ್ನಲ್ಲಿ ಸ್ಪರ್ಧಾತ್ಮಕತೆ ಕಡಿಮೆ ಇದೆ. ಕಂಪನಿ ಈ ಸೆಗ್ಮೆಂಟ್ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದೆ. ದೇಶವ್ಯಾಪಿಯಾಗಿರುವ ದೊಡ್ಡ ಕಂಪನಿಗಳಾದ L&T, ಶಫೋರ್ಜಿ, ಪಲ್ಲೋಂಜಿಗಳು 100 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಪ್ರಾಜೆಕ್ಟ್ಗಳಿಗೆ ಬಿಡ್ ಮಾಡುತ್ತೆ. ಇನ್ನು ಕಂಪನಿಯು 6,000 ಕೋಟಿ ರೂಪಾಯಿ ಮೌಲ್ಯದ ಪ್ರಾಜೆಕ್ಟ್ಗೆ ಬಿಡ್ ಮಾಡಿದೆ. ಈ ಪೈಕಿ ದೆಹಲಿಯಲ್ಲಿ 1,000 ಕೋಟಿ ರೂಪಾಯಿ ಮೌಲ್ಯದ ತಲಾ ವಸತಿ ಮತ್ತು ವಾಣಿಜ್ಯ ಯೋಜನೆಗಳು ಸೇರಿವೆ. ಅದರ ಜೊತೆಗೆ ವಾರಣಾಸಿಯಲ್ಲಿ 1,000 ಕೋಟಿ ರೂಪಾಯಿ ಮೌಲ್ಯದ ವಿಮಾನ ನಿಲ್ದಾಣ ಯೋಜನೆ, ಉತ್ತರ ಪ್ರದೇಶದಲ್ಲಿ 2,000 ಕೋಟಿ ರೂಪಾಯಿ ಮೌಲ್ಯದ ಕೆಲವು ಯೋಜನೆಗಳು ಸೇರಿವೆ. ಹಣಕಾಸು ವರ್ಷ 22ರಲ್ಲಿ ಕಂಪನಿಯು ನಿರ್ಮಾಣ ವಲಯದಲ್ಲಿ ಭವಿಷ್ಯದ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದಕ್ಕೆ ಪ್ರೀಕಾಸ್ಟ್ ಸೌಲಭ್ಯವನ್ನು ಕೂಡ ಸ್ಥಾಪನೆ ಮಾಡಿತ್ತು. ಇದು ಕಂಪನಿಗೆ 3 ವಿಧದಲ್ಲಿ ಅನುಕೂಲವನ್ನು ಮಾಡಿದೆ: ಸಮಯದ ಉಳಿತಾಯ, ಕಾರ್ಯನಿರ್ವಹಣೆಯ ಗುಣಮಟ್ಟ ಸುಧಾರಣೆ ಮತ್ತು ಮಾನವ ಸಂಪನ್ಮೂಲ ಅವಲಂಬನೆಯ ಕಡಿತ. ನಿರ್ಮಾಣ ಕ್ಷೇತ್ರ ಅಲ್ಲದೆ ಈ ಸೌಲಭ್ಯಕ್ಕೆ ಮೂಲಸೌಕರ್ಯ ವಲಯದ ಗ್ರಾಹಕರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ನೋಡಿ, ಮುಂದಿನ 2 ವರ್ಷಗಳಿಗೆ ಕಂಪನಿಯ ಮುನ್ನೋಟ ಸದೃಢವಾಗಿದೆ. ಮೊದಲನೇದಾಗಿ ಕಂಪನಿಯ ಆರ್ಡರ್ ಬುಕ್ ಸದೃಢವಾಗಿದೆ. ಇದು 2 ವರ್ಷಗಳವರೆಗೆ ಆದಾಯದ ಖಾತ್ರಿಯ ನೋಟವನ್ನು ಕೊಟ್ಟಿದೆ. ಇನ್ನು ಎರಡನೆಯದು ಸರ್ಕಾರದ ವೆಚ್ಚದ ಹೆಚ್ಚಳದಿಂದಾಗಿ ನಿರ್ಮಾಣ ಮತ್ತು ಮೂಲಸೌಕರ್ಯ ವಲಯಗಳು ಸದೃಢವಾಗ್ತಾ ಇದೆ. ಇದನ್ನು ಇತ್ತೀಚಿನ ಬಜೆಟ್ ಘೋಷಣೆಗಳಲ್ಲಿ ಗಮನಿಸಬಹುದು. ಹಾಗೆ ಮೂರನೆಯದು, ಕಂಪನಿಯು ಈಗಾಗಲೇ ಸದೃಢವಾದ ಟ್ರ್ಯಾಕ್ ರೆಕಾರ್ಡನ್ನು ಹೊಂದಿದೆ. ಅದು ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸುವುದು ಇರಬಹುದು ಅಥವಾ ಗುಣಮಟ್ಟವೇ ಇರಬಹುದು. ಒಟ್ಟಾರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಅಂತ ತೋರ್ತಾ ಇದೆ. ಜೊತೆಗೆ ಸರ್ಕಾರಿ ಮತ್ತು ಕಾರ್ಪೊರೇಟ್ ಯೋಜನೆಗಳಿಂದ ಸದೃಢ ಪಾಲನ್ನು ಕೂಡ ಇದು ಹೊಂದಿದೆ. ಆದರೆ ಬಿಸ್ನೆಸ್ ಅಂದಮೇಲೆ ಸವಾಲುಗಳು ಕೂಡ ಇದ್ದೇ ಇರಬೇಕಲ್ವಾ? ಹಾಗೆಯೇ ಈ ಕಂಪನಿಯ ಮುಂದಿರುವ ಸವಾಲುಗಳು ಏನಾದರೂ ಇವೆಯೇ? ಆ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಅದನ್ನು ಕೂಡ ಕೇಳೋಣ. ಪ್ರಾಫಿಟ್ ಮಾರ್ಟ್ ಸೆಕ್ಯೂರಿಟೀಸ್ನ ಸಂಶೋಧನಾ ನಿರ್ದೇಶಕರಾದ ಅವಿನಾಶ್ ಗೋರಕ್ಷಕರ್ ಅವರು ಹೇಳುವ ಪ್ರಕಾರ ಯೋಜನೆಗಳನ್ನು ಕಾರ್ಯಗತಗೊಳಿಸೋದೇ ಅಂದರೆ ಎಕ್ಸಿಕ್ಯೂಷನ್ ಮಾಡೋದೇ ದೊಡ್ಡ ಸವಾಲಾಗಿದೆ. ಇದರ ಬಗ್ಗೆ ಪ್ರಸ್ತುತ ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು ವೇಳೆ ಕಂಪನಿ ಏನಾದರೂ ಅದರ ಕೈಮೀರಿದ ಕಾರಣಗಳಿಂದಾಗಿ ಯೋಜನೆಗಳ ಅನುಷ್ಠಾನದಲ್ಲಿ ವಿಳಂಬ ಮಾಡ್ತಾ ಇದ್ದರೆ ಆಗ ಅದರ ವೆಚ್ಚ ಮತ್ತು ಆದಾಯದ ಲೆಕ್ಕಾಚಾರ ತಲೆ ಕೆಳಗಾಗಬಹುದು ಎಂದು ಅವರು ಹೇಳ್ತಾರೆ. ಓಕೆ, ಇನ್ನು ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಮತ್ತು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅದು ಕೂಡ ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿ ಈ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಇಲ್ಲಿರುವ ಕೆಲವು ಅಂಕಿಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಹಣಕಾಸು ವರ್ಷ 24ರಲ್ಲಿ ಕಂಪನಿಯ ಆದಾಯ 2,550 ಕೋಟಿ ರೂಪಾಯಿ ಇರಬಹುದು. ಕಳೆದ ವರ್ಷ ಈ ಪ್ರಮಾಣ 1,927 ಕೋಟಿ ರೂಪಾಯಿ ಇತ್ತು. ಹೀಗಂತ ಪ್ರಾಫಿಟ್ ಮಾರ್ಟ್ ಸೆಕ್ಯೂರಿಟೀಸ್ ಅಂದಾಜಿಸಿದೆ. ಅದೇ ರೀತಿ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಅಥವಾ EBIDTA ಕೂಡ 215 ಕೋಟಿ ರೂಪಾಯಿಯಿಂದ 280 ಕೋಟಿ ರೂಪಾಯಿಗೆ ಹೆಚ್ಚಾಗಬಹುದು. ಕಳೆದ ವರ್ಷ 132 ಕೋಟಿ ರೂಪಾಯಿ ಇದ್ದ ಲಾಭ ಈ ವರ್ಷ 160 ಕೋಟಿ ರೂಪಾಯಿ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಅದೇ ರೀತಿ ಹಣಕಾಸು ವರ್ಷ 24ರಲ್ಲಿ ಕಂಪನಿ ಪ್ರತಿ ಷೇರಿನ ಗಳಿಕೆ ಅಥವಾ EPS 44 ರೂಪಾಯಿ ಇರಬಹುದು ಎಂಬ ನಿರೀಕ್ಷೆ ಇದೆ. ಕಳೆದ ವರ್ಷ EPS 36 ರೂಪಾಯಿ ಇತ್ತು. ಕಂಪನಿಯ ಪ್ರಸ್ತುತ ಆರ್ಡರ್ ಬುಕ್ 4,500 ಕೋಟಿ ರೂಪಾಯಿ ಇದೆ. ಈ ಅಂಕಿಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಹಣಕಾಸು ವರ್ಷ 26 ಕೂಡ ಕಂಪನಿಗೆ ಸದೃಢವಾಗಿರಲಿದೆ ಅಂತ ಅಂದಾಜಿಸಲಾಗಿದೆ. ಹಣಕಾಸು ವರ್ಷ 26ರಲ್ಲಿ ಕಂಪನಿಯ ರೆವಿನ್ಯೂ 3,200 ಕೋಟಿ ರೂಪಾಯಿಗೆ, ಹಾಗೆ ಲಾಭ 255 ಕೋಟಿ ರೂಪಾಯಿಗೆ ಮತ್ತು EPS 70 ರೂಪಾಯಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ. ಒಟ್ಟಾರೆ ಈ ಕಂಪನಿಯ ಅಂಕಿಅಂಶಗಳು ಅದ್ಭುತವಾದ ಪ್ರಗತಿಯ ದರವನ್ನು ಸೂಚಿಸ್ತಾ ಇದೆ. ಜೊತೆಗೆ ಈ ಕಂಪನಿಯ ಷೇರುಗಳ ಬಗ್ಗೆ ನೋಡೋದಾದರೆ ಮತ್ತು ತಜ್ಞರು ಸಲಹೆ ಏನು ಕೊಡ್ತಾರೆ, ಇನ್ನು ಕೊಡ್ತಾ ಇರುವ ಟಾರ್ಗೆಟ್ ಎಷ್ಟು, ಇದೆಲ್ಲವನ್ನು ಕೂಡ ಗಮನಿಸೋದಾದರೆ ಇದರ ಸ್ಟಾಕ್ ಕಳೆದ 1 ವರ್ಷದಿಂದ ಅಷ್ಟೇ ಇದೆ. ಆದರೆ ಸೂಕ್ಷ್ಮವಾಗಿ ನೋಡಿದರೆ ಆಗಸ್ಟ್ 2023ರಲ್ಲಿ ಷೇರು ಮೌಲ್ಯ 52 ವಾರಗಳ ಗರಿಷ್ಠ ಮಟ್ಟ ಅಂದರೆ 846 ರೂಪಾಯಿಯನ್ನು ತಲುಪಿತ್ತು. ಆಗಿನಿಂದ 20% ಕಡಿಮೆ ಪ್ರಮಾಣದಲ್ಲಿ ವಹಿವಾಟನ್ನು ಇದು ನಡೆಸ್ತಾ ಇದೆ. ಹಾಗಾದರೆ ಸದ್ಯದ ಬೆಲೆ 679 ರೂಪಾಯಿಗಳಲ್ಲಿ ಈ ವ್ಯಾಲ್ಯೂಯೇಷನ್ಗಳು ಆಕರ್ಷಕವಾಗಿ ಕಾಣಿಸ್ತಾ ಇವೆ. ಯಾಕೆಂದರೆ ಹಣಕಾಸು ವರ್ಷ 2026ಕ್ಕೆ ಸಂಬಂಧಿಸಿದಂತೆ ವ್ಯಾಲ್ಯೂಯೇಷನ್ ಆಕರ್ಷಕವಾಗಿದೆ. ಸದ್ಯ ಈಗ 679 ರೂಪಾಯಿನಲ್ಲಿ ವಹಿವಾಟನ್ನು ನಡೆಸ್ತಿದೆ. ಇದನ್ನು ಹೀಗೂ ಕೂಡ ಹೇಳಬಹುದು, ಪ್ರೈಸ್ ಟು ಅರ್ನಿಂಗ್ ರೇಷಿಯೋಗೆ ಹೋಲಿಕೆ ಮಾಡಿ ಹೇಳೋದಾದರೆ ಸ್ಟಾಕ್ 10 ಪಟ್ಟು ಕಡಿಮೆಯಲ್ಲಿ ವಹಿವಾಟನ್ನು ನಡೆಸ್ತಾ ಇದೆ.
ಇನ್ನು ಫಿನಾನ್ಷಿಯಲ್ ರೆಕಾರ್ಡ್ಗಳನ್ನು ನೋಡಿದರೆ ಆರ್ಡರ್ ಬುಕ್ ಮತ್ತು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಡುವ ಸಾಧ್ಯತೆ ಗೋಚರವಾಗ್ತಿದೆ. ಮುಂದಿನ 2 ವರ್ಷದಲ್ಲಿ ಈ ಸ್ಟಾಕ್ ಮತ್ತೆ ರೀರೇಟಿಂಗ್ಗೆ ಒಳಗಾಗಬಹುದು. ಮುಂದಿನ 12ರಿಂದ 18 ತಿಂಗಳ ಅವಧಿಯಲ್ಲಿ ₹875 ಟಾರ್ಗೆಟ್ನಲ್ಲಿ ಈ ಸ್ಟಾಕ್ ಮುಖ ಮಾಡಬಹುದು ಎಂಬುದು ತಜ್ಞರ ಅಭಿಪ್ರಾಯ. ಇನ್ನು ಈ ಕಂಪನಿಯ ಬಗ್ಗೆ ಪ್ರಾಫಿಟ್ ಮಾರ್ಟ್ ಸೆಕ್ಯೂರಿಟೀಸ್ನ ಸಂಶೋಧನಾ ನಿರ್ದೇಶಕರಾದ ಅವಿನಾಶ್ ಗೋರಕ್ಷಕರ್ ಏನು ಹೇಳ್ತಾರೆ ಅಂತ ಕೇಳೋದಾದರೆ, ಹಣಕಾಸು ವರ್ಷ 24ರಲ್ಲಿ EPS ಅಂದರೆ ಅರ್ನಿಂಗ್ ಪರ್ ಶೇರ್ ₹43, ಹಾಗೆ ಹಣಕಾಸು ವರ್ಷ 25ರಲ್ಲಿ ₹55 ಇರಬಹುದು ಎಂಬ ನಿರೀಕ್ಷೆ ಇದೆ. ಈ ಅಂಕಿಅಂಶಗಳನ್ನೇ ಆಧರಿಸಿದರೆ ವ್ಯಾಲ್ಯುವೇಷನ್ ಆಕರ್ಷಕವಾಗಿ ಕಾಣಿಸುತ್ತೆ. ಹೀಗಾಗಿ ಮುಂದಿನ 12ರಿಂದ 15 ತಿಂಗಳಲ್ಲಿ ಟಾರ್ಗೆಟ್ ಪ್ರೈಸ್ ₹875 ಅಂತ ಅಂದಾಜಿಸಬಹುದು ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಸರ್ಕಾರ ಮತ್ತು ಕಾರ್ಪೊರೇಟ್ಗಳಿಂದ ವೆಚ್ಚ ಹೆಚ್ಚಳದಿಂದ ಕಂಪನಿಗೆ ನಿಜವಾಗಿಯೂ ಲಾಭ ಆಗ್ತಿದೆಯಾ ಅಂತ ಕೇಳೋದಾದರೆ ಖಂಡಿತವಾಗಿಯೂ ಕೂಡ ಹೌದು ಅಂತಾನೆ ಹೇಳಬಹುದು. ಯಾಕೆಂದರೆ ಒಂದೆಡೆ ಸರ್ಕಾರಿ ಮತ್ತು ಕಾರ್ಪೊರೇಟ್ ವೆಚ್ಚ ಹೆಚ್ಚಾಗುತ್ತೆ, ಮತ್ತೊಂದು ಕಡೆ ಲಾಭದ ಬುನಾದಿ ಪೋರ್ಟ್ಫೋಲಿಯೋನ ಬಲಪಡಿಸ್ತಾ ಹೋಗುತ್ತೆ ಅಂತಾನೆ ಇಲ್ಲಿ ಹೇಳಬಹುದು. ಓಕೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ Money9 ಆ್ಯಪ್. ಥ್ಯಾಂಕ್ ಯು.